ಸತ್ಯ ವಿಚಾರಗಳನ್ನು ನಿಮ್ಮ ಮುಂದೆ ಬಿಚ್ಚಿಡುವ ಪ್ರಯತ್ನದಲ್ಲಿ ಡಿವಿಜಿ ವಾಯ್ಸ್ ತಂಡ ನಿಮಗೆ ಧ್ವನಿಯಾಗಿರುತ್ತದೆ. ಏಕೆಂದರೆ ಇದು ನಿಮ್ಮದೇ ಧ್ವನಿ, ನಿಮ್ಮದೇ ಶಕ್ತಿ. ನಮಸ್ಕಾರ, ನಾನು ನಿಮ್ಮ ಡಿವಿಜಿ ವಾಯ್ಸ್ ಕರಿಯಪ್ಪ. ಇವತ್ತಿನ ವಿಶೇಷ ಸಂಚಿಕೆ ಏನಪ್ಪ ಅಂತ ಹೇಳಿದ್ರೆ, ರಾಜಕೀಯದಿಂದ ರಾಜಕೀಯಕ್ಕೋಸ್ಕರ, ರಾಜಕೀಯ ಬೆಳವಣಿಗೆಗೋಸ್ಕರ ಸರ್ಕಾರ ಜಾಗದಲ್ಲಿ ಒಬ್ಬೊಬ್ಬ 2 3 4 ಮನೆ ತೆಗೆದುಕೊಂಡಿರ್ತಕ್ಕಂಥ ಖದೀಮರ ಸ್ಟೋರಿಯನ್ನ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಯಾರ್ಯಾರು ಎಷ್ಟೆಷ್ಟು ಆಸ್ತಿಗಳು ಮಾಡ್ಕೊಂಡಿದ್ದಾರೆ ಅಂತ ಹೇಳಲ್ಲ, ಯಾರ್ಯಾರು ಸರ್ಕಾರಕ್ಕೆ ಸೇರಬೇಕಾಗಿರ್ತಕ್ಕಂಥ ಆಸ್ತಿಯನ್ನ ಗುಳುಂ ಮಾಡಿದ್ದಾರೆ ಅನ್ನೋ ವಿಚಾರಗಳನ್ನ ಪ್ರತಿದಿನ ಪ್ರತಿ ಕ್ಷಣ ತಿಳಿಸ್ತಾ ಹೋಗ್ತೀನಿ. ಇವತ್ತು ಹೋರಾಟಗಾರರು ಅಂತ ಏನು ಹಾರಾಡ್ತಾರಲ್ಲ, ದೊಡ್ಡ ಹೋರಾಟಗಾರರ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಈಗಿನ ಯುವ ಹೋರಾಟಗಾರರ ಬಗ್ಗೆ ಮಾತಾಡ್ತಾ ಇಲ್ಲ, ಹಾಗೂ ಪ್ರಾಮಾಣಿಕ ಸೇವೆ ಮಾಡ್ತಾ ಇರ್ತಕ್ಕಂಥ ಹೋರಾಟಗಾರರ ಬಗ್ಗೆ ಮಾತಾಡ್ತಾ ಇಲ್ಲ, ಅಥವಾ ನ್ಯಾಯ ನೀತಿ ಸತ್ಯ ಧರ್ಮ ಕಾಪಾಡುವಂತ ಹೋರಾಟಗಾರರ ಬಗ್ಗೆ ಮಾತಾಡ್ತಾ ಇಲ್ಲ. ಏಕೆ ಅಂತ ಹೇಳಿದ್ರೆ, ನಾನು ಸಹ ಒಂದು ಹೋರಾಟದ ಅಥವಾ ಒಕ್ಕೂಟದ ಉಪಾಧ್ಯಕ್ಷನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಯಾವ ವ್ಯಕ್ತಿ ಯಾವ ರೀತಿಯಲ್ಲಿ ಹೋರಾಟ ಮಾಡ್ತಾ ಇದ್ದಾನೆ ಅನ್ನೋದು ನನಗೆ ಗೊತ್ತಿರುತ್ತೆ. ಕಟ್ಕೊಂಡಿರ್ತಕ್ಕಂಥ ಎಂಟ್ರಿ ಕೂಳಾಕ ಯೋಗ್ಯತೆ ಇಲ್ದವರೆಲ್ಲ ಇವತ್ತು ರಾಜ್ಯಾಧ್ಯಕ್ಷರುಗಳಾಗಿದ್ದಾರೆ, ರಾಷ್ಟ್ರೀಯ ಅಧ್ಯಕ್ಷರುಗಳು ಆಗಿದ್ದಾರೆ. ಅದೆಲ್ಲವನ್ನೂ ಸಹ ನಾನು 25 ವರ್ಷದಿಂದ ನೋಡ್ಕೊಂತಲೂ ಬಂದಿದ್ದೀನಿ. ಅವರ ಸಂಸಾರದ ಸಮಸ್ಯೆಯನ್ನ ಬಗೆಹರಿಸದ ನಾಯಕರುಗಳನ್ನ ಬಹಳ ಜನ ನೋಡಿದ್ದೀನಿ. ಆ ವಿಚಾರವಾಗಿಟ್ಟುಕೊಂಡು ಏನು ಮಹಾನಗರ ಪಾಲಿಕೆಯಿಂದ ಅಥವಾ ಗೋಮಾಳ ಜಮೀನಿನಲ್ಲಿ ಆಶ್ರಯ ಮನೆಗಳು ಅಂತ ಕೊಡ್ತಾರೆ, ಆ ಆಶ್ರಯ ಮನೆಗಳನ್ನ ಯಾವ್ಯಾವ ರೀತಿ ತಗೊಂಡು ಯಾವ್ಯಾವ ರೀತಿ ಕಟ್ಟಿಸ್ಕೊಂಡಿದ್ದಾರೆ ಎಂಬುದ್ರ ಬಗ್ಗೆ ಸಂಪೂರ್ಣ ದಾಖಲೆಗಳನ್ನು ಇಟ್ಕೊಂಡು ನಾನು ಮಾತಾಡ್ತೀನಿ. ಇವತ್ತು ಮಹಾನಗರ ಪಾಲಿಕೆಯಿಂದ ಮನೆಗಳು ಕೊಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಆದ ಒಂದು ಮಾನದಂಡಗಳಿದಾವೆ. ಅವ್ರಿಗೆ ಮನೆ ಇರಬಾರ್ದು, ಅವ್ರಿಗೆ ಸ್ವಂತ ಜಾಗ ಇರಬಾರ್ದು, ಅವರು ಬಡತನ ರೇಖೆಗಿಂತ ಕೆಳಗಿರಬೇಕು, BPL ಕಾರ್ಡ್ ಇರಬೇಕು, ಅಟ್ಲೀಸ್ಟ್ ಅವರಲ್ಲಿ 10 ವರ್ಷಕ್ಕಿಂತ ಜಾಸ್ತಿ ವಾಸವಾಗಿರಬೇಕು, ಅವರದ್ದು ಯಾವುದೇ ರೀತಿ ಮನೆ ಇರಬಾರ್ದು, ಸರ್ಕಾರಿ ನೌಕರಿ ಇರಬಾರ್ದು. ಈಗೆಲ್ಲ ಮಾನದಂಡಗಳು ಇದ್ದಾವೆ. ಅವರ ಮಕ್ಕಳು ಅಥವಾ ಅವರ ಮೊಮ್ಮಕ್ಕಳು, ಈ ಥರ ಒಂದು ಮಾನದಂಡಗಳಿದ್ದಾವೆ. ಒಟ್ಟು ಸರ್ಕಾರಿ ಅಧಿಕಾರದಲ್ಲಿ ಯಾರು ಇರಬಾರ್ದು, ಅಥವಾ ಅಧಿಕಾರಿಯಾಗಿರಬಾರ್ದು, ಅಥವಾ ಸರ್ಕಾರಿ ಸೇವೆಯಲ್ಲಿ ಇರಬಾರ್ದು. ಅಂಥವರಿಗೆ ಈ ಆಶ್ರಯ ಮನೆಗಳು ಅಂತ ಕೊಡ್ತಾರೆ. ಅದು ಹೋರಾಟಗಾರರೇ ಆಗಿರಲಿ ಅಥವಾ ಮನೆ ಇಲ್ದವರೇ ಆಗಿರಲಿ, ಹೋರಾಟಗಾರರು ತಗೋಬಾರ್ದು ಅನ್ನೋದು ಯಾವುದು ರೂಲ್ಸ್ ಇಲ್ಲ. ಇವತ್ತು ಎಷ್ಟೋ ಜನ ನಿಯತ್ತಿನ ಹೋರಾಟಗಾರರಿಗೆ ಒಂದು ಸೈಟು ಇಲ್ಲ. ಕೆಲವೊಬ್ಬ ಹೋರಾಟಗಾರರಿಗೆ ಒಂದೊಂದು ಜಾಗದಲ್ಲಿ 2 4 ನಮಸ್ತೆ, ರಾಘವೇಂದ್ರ GP ವಕೀಲರು ಹಾಗೂ ಸಾಮಾಜಿಕ ಕಾರ್ಯಕರ್ತರು. ಈ ಪಾರ್ಕ್ ಏನು ಕಾಣುತ್ತಲ್ಲ, ನಾನು ಕೈ ತೋರಿಸ್ತಾ ಇದ್ದೀನಲ್ಲ, ಈ ಪಾರ್ಕು ಟೋಟಲ್ ಇಂಡಸ್ಟ್ರಿಯಲ್ ಏರಿಯಾ ಏನು ಈಗ 41ನೇ ವಾರ್ಡಲ್ಲಿ ಸಂಬಂಧಪಟ್ಟಂಥ ಒಂದು ಪಾರ್ಕ್ ಇದೆಲ್ಲ ಒಂದು ಗೋಮಾಳ. ಟೋಟಲ್ ಒಂದು ಪ್ಲಾಟ್ 28ರಿಂದ 29 ಎಕರೆ ಬರುತ್ತೆ. ಟೋಟಲ್ ಈಗ ಈ ಒಂದು ಗೋಮಾಳದಲ್ಲಿ ಪಾರ್ಕ್ ಸುಮಾರು 6 ಎಕರೆ. ಉದಾಹರಣೆ ಮೊನ್ನೆ ಬಡವರಿಗೆ ಪಾರ್ಕ್ ಅಂತೇಳಿ 36-38 ಮನೆಗಳು ಹೊಡಿಸಿದ್ರು. ಅಲ್ಲಿ ಪಾರ್ಕ್ ಅಂತೇಳಿ ಅಂದರೆ ಇರ್ತಕ್ಕಂಥ ಪಾರ್ಕ್ನಲ್ಲಿ ಸಮೃದ್ಧವಾಗಿ ಅದನ್ನು ಸರಿಯಾಗಿ ಜನಗಳಿಗೆ ಉಪಯೋಗ ಇಲ್ಲ. ಇಲ್ಲಿ ಯಾವುದಾದ್ರೂ ಅನಾಥ ಶವಗಳನ್ನು ತಂದು ಹಾಕೋದು ಅಥವಾ ಕೊಲೆ ಮಾಡಿಬಿಟ್ಟು ಇಲ್ಲಿ ಬಾಡಿ ತಂದು ಹಾಕೋಂಥ ವ್ಯವಸ್ಥೆ ಇಲ್ಲಿ ಆಗಿದೆ. ಇಲ್ಲಿ ಯಾರು ಹೊಡೆದಾಕಿದ್ರೆ ಯಾರು ಕೇಳೋರು ದಿಕ್ಕಿಲ್ಲ. ಇಂಥ ಪಾರ್ಕ್ಗಳನ್ನು ಇಟ್ಟುಕೊಂಡು ಸುಮ್ಮನೆ ಮನುಷ್ಯರು, ಮಾನವರು ಜೀವನ ಮಾಡ್ತಕ್ಕಂಥ, ಬಡವರು ನಿರ್ಗತಿಕರ ಜೀವನ ಮಾಡ್ತಕ್ಕಂಥ ಮನೆಗಳನ್ನು ಹೊಡಿಸಿದ್ದಾರೆ ಮೊನ್ನೆ ಮಹಾನಗರ ಪಾಲಿಕೆ ವ್ಯಾಪ್ತಿಯವರು ಮತ್ತು ತಾಲೂಕಾಡಳಿತ. ಇದನ್ನು ಯಾರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಯಾರು ಪ್ರಶ್ನೆ ಮಾಡ್ತಾ ಇಲ್ಲ ಗೊತ್ತಿಲ್ಲ. ಒಟ್ಟು ಇಲ್ಲಿ ಸಮಾಜದಲ್ಲಿ ಏನಾಗಿದ್ದಪ್ಪ ಅಂತಂದರೆ, ಮನುಷ್ಯರು ಬದುಕಂಗಿಲ್ಲ ಒಳ್ಳೆ ರೀತಿಯಲ್ಲಿ. ಸಣ್ಣ ಪುಟ್ಟ ಮನೆಗಳು ಕಟ್ಕೊಂಡು ಬದುಕೋಕ್ಕೆ ವ್ಯವಸ್ಥೆ ಇಲ್ಲ. ಪಾರ್ಕ್ ಅಂತ ಬಿಟ್ಬಿಡ್ತಾರೆ. ಪಾರ್ಕ್ಗಳಲ್ಲಿ ಯಾವುದೇ ರೀತಿಯಾದಂಥ ಸುಸಜ್ಜಿತವಾದಂಥ ಒಂದು ವ್ಯವಸ್ಥೆನೇ ಇಲ್ಲ. ಟೋಟಲಿ ಇಲ್ಲಿ ಏನು ಶಿರಮಗೊಂಡನಹಳ್ಳಿ, ಈ ಹಿಂದೆ ಶಿರಮಗೊಂಡನಹಳ್ಳಿ ಗೋಮಾಳಕ್ಕೆ ಸೇರ್ತಕ್ಕಂಥ ಈ ಒಂದು ಜಮೀನು ಈಗ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಸೇರಿಸ್ಬಿಟ್ಟಿದ್ದಾರೆ. ಕೆಲವೊಂದು ಅಕ್ರಮವಾಗಿ ಮನೆಗಳನ್ನು ಕಟ್ಕೊಂಡಿದ್ದಾರೆ. ಅದಕ್ಕೆ ಯಾವುದೇ ರೀತಿ ಈ ಸ್ವತ್ತುಗಳು ಸಹ ಇಲ್ಲಿವರೆಗೂ ಸಹ ದೊರೀತಾ ಇಲ್ಲ. ಇದು ನಮ್ಮ ಇಲ್ಲಿ 40ನೇ ವಾರ್ಡ್ನಲ್ಲಿ ಇರ್ತಕ್ಕಂಥ ಒಂದು ವ್ಯವಸ್ಥೆ. ಹಾಗಾಗಿ ಮಹಾನಗರ ಪಾಲಿಕೆ ಆಯುಕ್ತರೇ ಹಾಗೂ ತಹಸೀಲ್ದಾರರೇ ಮತ್ತು ಜಿಲ್ಲಾಧಿಕಾರಿಗಳೇ ಇಲ್ಲಿ ಕೂಡ ಸುಮಾರು ಇಲ್ಲಿ ಈ ಒಂದು ನಾನೇನು ಕೈ ತೋರಿಸ್ತೀನಿ, ಇಲ್ಲಿ 50+90 ಉದ್ದ 150 ಅಡಿ 90 ಅಡಿ ಆಗಲ್ಲ ಇರ್ತಕ್ಕಂಥ ಇದು ಕೊಂಡ ಒಂದು ಜಾಗ. ಇದು ಕೆಲವೊಂದು ದೊಡ್ಡ ದೊಡ್ಡ ಮುಖಂಡರುಗಳು ರಾಜಕಾರಣಿಗಳು ಮಾಡ್ಕೊಂಡಿದ್ದಾರಂತೆ.
ಅದಕ್ಕೆ ಹಕ್ಕುಪತ್ರ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲೇ ಪಕ್ಕದಲ್ಲಿ ಏನು ಒಂದು 100 ಮೀಟರ್ ಡಿಸ್ಟೆನ್ಸಲ್ಲಿ ಇರ್ತಕ್ಕಂಥ ಬಡವ್ರ ಮನೆಗಳನ್ನು ಒಡೆಸಾಕಿದ್ದಾರೆ. ಇಲ್ಲಿ ಸುಮಾರು ಕೋಟ್ಯಾಧೀಶರು ರಾಜಕಾರಣಿಗಳು ಇರ್ತಕ್ಕಂಥ ಜನಗಳು ಏನು ಮಾಡಿದ್ದಾರೆ, ಇಲ್ಲಿ 19 ಅಕ್ರಮವಾಗಿ ಹಕ್ಕುಪತ್ರಗಳು ಮಾಡಿಕೊಟ್ಟಿದ್ದಾರೆ. ಯಾರು? ಮಹಾನಗರ ಪಾಲಿಕೆಯವರು. ಇದು ಎಂಥ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಗಳಿಗೆ ಮೂಲಭೂತ ಹಕ್ಕುಗಳನ್ನು ಕೊಡದೇ ಬಿಟ್ಟು ಈ ಥರ ಅಕ್ರಮವಾಗಿ ದುಡ್ಡಿರ್ತಕ್ಕಂಥವ್ರು ರಾಜಕಾರಣಿಗಳು ಪ್ರಭಾವಿಗಳಿಗೆ ಸೈಟ್ಗಳನ್ನು ಹಕ್ಕುಪತ್ರ ಮಾಡ್ಕೊಂಡಿದ್ದಾರೆ. ಇದನ್ನು ಯಾರು ಪ್ರಶ್ನೆ ಮಾಡಿದರೆ ಅವ್ರಿಗೆ ಯಾವುದೇ ರೀತಿ ನ್ಯಾಯ ಸಿಗ್ತಾ ಇಲ್ಲ. ಯಾರೇ ಹೋಗಿ ಕೇಳಲಿ ಅದು ನಮಗೆ ಗೊತ್ತಿಲ್ಲ ಅಂತ ಹೇಳೋದು, ಆಯುಕ್ತರಾಗಲಿ ಅಥವಾ ಯಾರೇ ಆಗಲಿ. ಆ ಜಾಗದಲ್ಲಿ ಇವಾಗ ಎಷ್ಟು ಸೈಟಿನ ಒಂದು ಹಕ್ಕುಪತ್ರಗಳು ಸಿಕ್ಕಿದಾವೆ ನಿಮಗೆ? ಮ್ಯಾಕ್ಸಿಮಮ್ ನಮಗೆ ಸಿಕ್ಕಿರೋದು ಈಗ ಒಂದು 15ರಿಂದ 19 ಹಕ್ಕುಪತ್ರಗಳು ಸಿಕ್ಕಿದಾವೆ. ಅವೆಲ್ಲ ಬರೀ ಸರ್ಕಾರಿ ನೌಕರರು, ರಿಟೈರ್ಡ್ ಆಗಿರ್ತಕ್ಕಂಥವ್ರು ಹಾಗೂ ಹಾಲಿ ಇರ್ತಕ್ಕಂಥ ಕೆಲವೊಬ್ಬರು ಕಾರ್ಪೊರೇಟರ್ ಹೆಸರುಗಳಲ್ಲಿ ಇರ್ತಕ್ಕಂಥದ್ದು, ಮತ್ತು ಅವರ ಹಿಂದೆ ಮುಂದೆ ಅಡ್ಡಾಡ್ತಕ್ಕಂಥ ಹೆಸರುಗಳಲ್ಲಿ ಇರ್ತಕ್ಕಂಥದ್ದು. ಇದು ಏನ್ರಿ ಇದು ವ್ಯವಸ್ಥೆ? ಎಲ್ಲ BJP ಲೀಡರ್ಗಳು ಅಂತಲ್ಲಿ ಇಲ್ಲಿ ಇರ್ತಕ್ಕಂಥ ಮುಖಂಡರುಗಳು ಹೇಳ್ತಾರೆ. ಏನಿದು? ಇದು ವ್ಯವಸ್ಥಿತವಾಗಿ ನೋಡ್ರಿ, ಬಡವರಿಗೆ ಸಿಗಬೇಕಾದಂಥವು, ನಿರಾಶ್ರಿತರಿಗೆ ಸಿಗಬೇಕಾಗಿರ್ತಕ್ಕಂಥವು ಅಂಥ ಹಕ್ಕುಪತ್ರಗಳನ್ನು ಅವರಿಗೆ ಕೊಡದೆ ಪಾರ್ಕ್ ಅಂತೇಳಿ ನ್ಯಾಯಾಲಯದಿಂದ ಅನುಮತಿಯನ್ನು ತೆಗೆದುಕೊಂಡು ಮೊನ್ನೆ ಹೊಡಿಸಿದ್ದಾರೆ. ಇಲ್ಲಿ ಸುಮಾರು ಇಲ್ಲಿ 29 ಎಕರೆಯಲ್ಲಿ ಎಷ್ಟು ಪಾರ್ಕ್ಗಳು ಬರ್ತವೆ ಅಂತ ನಿಮ್ಮ ಗಮನದಲ್ಲಿದೆ? ಸುಮಾರು ಒಂದು 4ರಿಂದ 5 ಪಾರ್ಕ್ಗಳು, 29 ಎಕರೆ ಗೋಮಾಳ. ಇದು ಶಿರ್ಮಾಳಗೊಂಡನಲ್ಲಿ ಇರ್ತಕ್ಕಂಥ ಗೋಮಾಳ ಜಾಗ. ಇಲ್ಲಿರ್ತಕ್ಕಂಥ ಸ್ಥಳೀಯರು ಕೊಟ್ಟಂಥ ಮಾಹಿತಿ ನಮಗೆ ಗೋಮಾಳ ಸುಮಾರು 4-5 ಪಾರ್ಕ್ಗಳನ್ನು ಮಾಡಿದ್ದಾರೆ. ಯಾವ ರೀತಿಯ ಯಾವ ಕೂಡ ಇಂಪ್ರೂವ್ಮೆಂಟ್ ಇಲ್ಲ ಆ ಪಾರ್ಕ್ಗಳಲ್ಲಿ. ಎಲ್ಲ ಬರೀ ನೋಡಿ ಒಂದು ಎಲ್ಲ ಒಂಥರ ಕಾಡು ರೀತಿಯಲ್ಲಿ ಆಗಿದೆ. ಮಹಾನಗರ ಪಾಲಿಕೆಯಲ್ಲಿ ಇರ್ತಕ್ಕಂಥ ಪಾರ್ಕ್ಗಳು ಕಾಡು ರೀತಿಯಲ್ಲಿ ಇಲ್ಲಿ ಬೆಳೆಸೋದು, ಮತ್ತು ಇರ್ತಕ್ಕಂಥ ಜನಗಳು ವಾಸ ಮಾಡಲಿಕ್ಕೆ ಯಾವುದೋ ಬಂದು ಪಾಪ ನಿರ್ಗತಿಕರು ಮನೆಗಳನ್ನು ಕಟ್ಕೊಂಡ್ರೆ ಅವರನ್ನು ಕೀಳಿಸಿ ಕಳಿಸ್ಬಿಡೋದು, ಬುಲ್ಡೇಜರ್ JCB ತಗೊಂಬಂದು ಹಾಕೋದು. ಇದಿಂಥ ವ್ಯವಸ್ಥೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೋಡಿ. ಅವರಿಗೆ ಮೂಲಭೂತ ಹಕ್ಕುಗಳು ದೊರೆದಿಲ್ಲ, ಪಾಪ ಅಮಾಯಕರನ್ನ ಮನೆ ಬಿಡಿಸಿ ಕಳಿಸಿದ್ದಾರೆ. ಅದೇ ರೀತಿಯಲ್ಲಿ ನಾವು ಈ ಹೋರಾಟವನ್ನು ಪ್ರಾರಂಭ ಮಾಡ್ತೀವಿ. ಇಲ್ಲಿರ್ತಕ್ಕಂಥ ಏನು ಹಕ್ಕುಪತ್ರಗಳು 19 ಮನೆಗಳನ್ನು ಏನು ಹಕ್ಕುಪತ್ರ ಬಂದಿದ್ದಾವೆ ಇವರಿಗೆ, ಅವು ಅಕ್ರಮವಾಗಿ ಬಂದಿದ್ದಾವೆ. ಅವೆಲ್ಲ ಶ್ರೀಮಂತರಿಗೆ, ಉಳ್ಳವಂತವರಿಗೆ, ರಾಜಕಾರಣಿಗಳಿಗೆ ಇದ್ದಾವೆ. ಅವನ್ನ ಇಮಿಡಿಯೇಟ್ಲಾಗಿ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಮತ್ತು ಮಹಾನಗರ ಪಾಲಿಕೆಯವರು ದಯಮಾಡಿ ಆಯುಕ್ತರು ಅವರಿಗೆ ಹಕ್ಕುಪತ್ರವನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಬಡವರಿಗೆ ಅಥವಾ ಸರ್ಕಾರದ ಯಾವುದಾದ್ರು ಒಂದು ಆಶ್ರಯ ಯೋಜನೆ ಅಡಿಯಲ್ಲಿ ಮನೆಗಳನ್ನು ಕಟ್ಸ್ಕೊಡೋದಾಗಲಿ, ಅಥವಾ ಸರ್ಕಾರದ ಯಾವುದೋ ಒಂದು ಬಿಲ್ಡಿಂಗನ್ನು ಕಟ್ಲಕ್ಕಂಥದ್ದು, ಅಂಗನವಾಡಿನೋ ಶಾಲೆನೋ ಅಥವಾ ಏನಾದರೂ ಒಂದು ಕಟ್ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಬೇಕು. ಅದನ್ನು ಇಮಿಡಿಯೇಟ್ಲಿ ಅದನ್ನು ತನಿಖೆ ಕೈಗೊಳ್ಬೇಕಂತೇಳಿ ನಾನು ಮನವಿ ಮಾಡ್ತೀನಿ. ಮೊನ್ನೆ ಏನು ನೀವು ಒಂದು ಹೋರಾಟದಲ್ಲಿ ಒಂದು ಮಾತು ಹೇಳಿದ್ರಿ, ಏನು 36 ಮನೆಗಳನ್ನು ಬುಲ್ಡೇಜರ್ ಹಾಕಿ ಏನು ಕೆಡುತ್ತಾರೆ, ಆ ಜಾಗದಲ್ಲಿ ಏನು ಮಾಡಬೇಕು ಅಂತ ಇದ್ದೀರಾ? ಅದನ್ನು ಮಹಾನಗರ ಪಾಲಿಕೆ ಸ್ವಲ್ಪ ತಿಳಿಸ್ಕೊಡಿ. ಈಗೇನು ಮೊನ್ನೆ 36 ಮನೆಗಳನ್ನು ಏನು ಹೊಡೆದಾಕಿರಲ್ಲ ಪಾರ್ಕ್ ಅಂತೇಳಿ, ಅದು ಪಾರ್ಕುಗಳು ಇಲ್ಲಿ ಸುಮಾರು ಒಂದು 5-6 ಇದಾವೆ. ಅಲ್ಲೆಲ್ಲೆಲ್ಲ ಅಲಾಟ್ಮೆಂಟ್ ಮಾಡಿಬಿಟ್ಟಿದ್ದಾರೆ. ಪಾರ್ಕ್ ಅಂತೇಳಿ ಸುಮ್ಮನೆ ನೋಡ್ರಿ, ಒಂದು ಪ್ಲಾಂಟಿಗೆ 1 ಇದ್ದರೆ ಸಾಕಾಗುತ್ತೆ. ಸುಮ್ಮನೆ ಪಾರ್ಕ್ಗಳು ಅಂತೇಳಿ ಮೀಸಲಿಡೋದು, ಸುಮ್ಮನೆ ಬೇರೆ ಉಪಯೋಗ ಮಾಡ್ಕೊಳ್ಳೋದು, ಬೇರೆ ಅಕ್ರಮವಾಗಿ ಅಪಕೃತ ಮಾಡ್ಕೊಳ್ಳೋದಕ್ಕಿಂತ ಮೊನ್ನೆ ಏನು ಇದು JCBಗಳನ್ನಿಟ್ಟು ತಾಲೂಕಾಡಳಿತ ಮತ್ತು ಜಿಲ್ಲಾಡಳಿತ ಸೇರಿ ಅದನ್ನೇನು ಹೊಡೆದಿದ್ದಾರೆ, ಆ ಸ್ಥಳದಲ್ಲಿ ಇಲ್ಲಿರ್ತಕ್ಕಂಥ ಬಡವರಿಗೆ ಯಾವುದಾದ್ರೂ ಒಂದು ಸರ್ಕಾರಿ ಶಾಲೆಯಲ್ಲಿ ಯಾವುದೋ ಹತ್ರ ಇಲ್ಲ, ಪಾಪ ಸರ್ಕಾರಿ ಶಾಲೆಗೆ ಹೋಗ್ಬೇಕಂತಂದ್ರೆ ಇಲ್ಲಿಂದ ಹಿಡ್ಕೊಂಡು ಇಲ್ಲಿ ಇಲ್ಲ ರಾಮನಗರಕ್ಕೆ ಹೋಗ್ಬೇಕು, ಇಲ್ಲ ಅಂದ್ರೆ ಅಲ್ಲಿ ಶಿವಕುಮಾರ ಸ್ವಾಮಿ ಬಡಾವಣೆ ಬೈಪಾಸ್ ಹತ್ರ ಹೋಗ್ಬೇಕು. ಇಲ್ಲಿ ಅದು ಕೂಡ ಅದು ಕೂಡ ಸರ್ಕಾರಿ ಅಲ್ಲ ನೋಡಿ, ಅದು ಕೂಡ ಸರ್ಕಾರಿ ಶಾಲೆ ಅಲ್ಲ ಅಂತ ಹೇಳಿದ್ರೆ, ಹಂಗಾಗಿ ಶಾಲೆನೋ ಅಂಗನವಾಡಿನೋ ಅಥವಾ ಯಾವುದಾದ್ರೂ ಒಂದು ಸಮುದಾಯ ಭವನ ನಿರ್ಮಿಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಆಗ ಅವಕಾಶ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತೀನಿ ಮಹಾನಗರ ಪಾಲಿಕೆ ಮತ್ತು ಜಿಲ್ಲಾಡಳಿತಕ್ಕೆ. ಇಲ್ಲಿರ್ತಕ್ಕಂಥ ಸ್ಲಮ್ ಮನೆಗಳು ಏನು 115ರಿಂದ 120 ಮನೆ ಇದಾವೆ, ಅವರಿಗೂ ಸಹ ಹಕ್ಕುಪತ್ರ ಏನಾದರೂ ಕೊಟ್ಟಿದ್ದಾರಾ? ಹಕ್ಕುಪತ್ರ ಕೊಟ್ಟಿಲ್ಲ ಅಂದ್ರೆ ಇವತ್ತಲ್ಲ ನಾಳೆ, ಹಿಂದಲ್ಲ ನಾಳೆ ಅವನು ಕೀಳಾಗ್ತಾರೆ ಅಂತ ಅನಿಸ್ತದೆ. ಏನು ಎಷ್ಟು ಸೈಟ್ಗಳಿದಾವಲ್ಲಿ? 115ರಲ್ಲಿ ಏನು ಸೈಜ್ ಕೊಟ್ಟಿದ್ದಾರೆ ಒಬ್ಬರಿಗೆ? 10-30 ಕೊಟ್ಟಿದ್ದಾರೆ. ಅವುಗಳು ಕೂಡ ಪಾಪ ಅಲ್ಲಿರ್ತಕ್ಕಂಥ ಜನಗಳು ಕೂಡ ದಿಬ್ರಿಮೆ ಆಗ್ತಿದ್ದಾರೆ, ನಮಗೆ ಏನಾರು ಕೇಳಿಸ್ಬಿಟ್ಟಾರ ಅಂತೇಳಿ. ಹಾಗಾಗಿ ಅವರಿಗೆ ಆದಷ್ಟು ಬೇಗ ಅವರಿಗಾದ್ರೂ ಹಕ್ಕುಪತ್ರ ಕೊಡುವಂಥ ಕೆಲಸ ಮಾಡಲಿ ಅಂತ ಹೇಳ್ತೀನಿ ಜಿಲ್ಲಾಡಳಿತಕ್ಕೆ ಮತ್ತು ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳಿಗೆ. ಇದಿಷ್ಟು ಇವತ್ತಿನ ವಿಚಾರ. ನಮಸ್ಕಾರ. ಕೆಲವೊಬ್ಬರಿಗೆ ಒಂದೇ ಜಾಗದಲ್ಲಿ 2-4 ಸೈಟ್ಗಳನ್ನ ಕೊಟ್ಟಿದ್ದಾರೆ. ಇದು ಯಾವ ಮಾನದಂಡದ ಮೇಲೆ ಕೊಟ್ಟಿದ್ದಾರೆ ಅನ್ನೋದು ಬೇಕಲ್ವಾ? ಬೇಕೋ ಬೇಡವಾ? ಎಲ್ಲ ಬಡವರಿಗೂ ಮನೆ ಸಿಕ್ಕಿದ್ರೆ ಇವತ್ತು ಈ ಪ್ರಮೇಯ ಬರ್ತಿರ್ಲಿಲ್ಲ. ನಾನು ಕೇಳಿಕೊಟ್ಟಿರ್ತಕ್ಕಂಥದ್ದು, ಯಾರು ಕಡು ಬಡವರಿದ್ದಾರೆ, ಯಾರು ನಿರ್ಗತಿಕರಿದ್ದಾರೆ, ಯಾರು ಬಡತನ ರೇಖೆಗಿಂತ ಕೆಳಗಿದ್ದಾರೆ ಅಂಥವ್ರಿಗೆ ಕೊಟ್ಟಿದ್ರೆ ನಾನು ಈ ವಿಚಾರ ತೆಗಿತಿರ್ಲಿಲ್ಲ.
ಇಲ್ಲಿ ಎಲ್ಲ ಇದ್ದಂಥ ಆಳ್ವಿಕೆ ಮಾಡೋದಾದ್ರೆ ಬಡವರು ಎಲ್ಲಿ ಹೋಗ್ಬೇಕು ಸ್ವಾಮಿ? ಬಡವ್ರ ಬಗ್ಗೆ ಧ್ವನಿ ಎತ್ತ ಒಂದು ಟಿವಿ ಚಾನೆಲ್ಗಳಿಲ್ವಾ? ಬಡವ್ರ ಬಗ್ಗೆ ಧ್ವನಿ ಎತ್ತ ಅಂತ ಒಬ್ಬ ಜನನಾಯಕ ಇಲ್ವಾ? ಬಡವ್ರ ಬಗ್ಗೆ ಧ್ವನಿ ಎತ್ತ ಒಬ್ಬ ಅಧಿಕಾರಿ ಇಲ್ವಾ? ಬಡವ್ರ ಬಗ್ಗೆ ಧ್ವನಿ ಎತ್ತ ವ್ಯಕ್ತಿಗಳೇ ಇಲ್ವಾ? ಯಾಕೆ? ಬಡವರು ಮನುಷ್ಯರಲ್ವಾ? ಅತಿ ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥವ್ರ ಬಗ್ಗೆ ನಾನು ಮಾತಾಡ್ತಿದ್ದೀನಿ. ಮಿಡಲ್ ಕ್ಲಾಸ್ ಹೆಂಗೋ ಜೀವನ ಮಾಡಿಬಿಡ್ತಾರೆ, ಹೈ ಕ್ಲಾಸ್ ಹೆಂಗೋ ಜೀವನ ಮಾಡ್ತಾರೆ. ಈ ಬಡತನದಲ್ಲಿ ಇರ್ತಕ್ಕಂಥವ್ರಿಗೆ ಒಂದು ಹೊತ್ತಿನ ಊಟಕ್ಕೂ ಕಷ್ಟ ಇದೆ ಸ್ವಾಮಿ. ಮತ್ತು ಅವ್ರು ಕಷ್ಟಪಡೋದು ಹೇಗೆ? ಬೆಳಗ್ಗೆ 5 ಗಂಟೆಯಿಂದ ಹಿಡಿದು ರಾತ್ರಿ 10 ಗಂಟೆವರೆಗೂ ಕಷ್ಟಪಡ್ತಾರೆ ಒಂದು ಹೊತ್ತಿನ ಊಟಕ್ಕೆ. ಅಂಥವ್ರಿಗೆ ಮಲಗಲಿಕ್ಕೆ ಸೂರ್ಯ ವ್ಯವಸ್ಥೆ ಮಾಡಿಕೊಡ್ಲಿ ಅಂತ ಸಂವಿಧಾನದ ಅಡಿಯಲ್ಲಿಯೇ ಒಂದು ಆಶ್ರಯ ಮನೆ ಯೋಜನೆ ಬಂದಿರೋದು ಅಲ್ವಾ? ಬಟ್ ನೀವು ಇದನ್ನು ಮಾಡಿಕೊಡೋದಿಲ್ಲ. ಇದನ್ನು ಸಹ ರಾಜಕಾರಣಿಗಳ ಫಾಲೋವರ್ಸ್ಗಳಿಗೆ ಮಾಡ್ಕೊತೀರಾ, ಪಾರ್ಕುಗಳು ಮಾಡ್ಕೊತೀರಾ, ಹೈಟೆಕ್ ಮನೆಗಳು ಕಟ್ಕೊತೀರಾ ಆಶ್ರಯ ಮನೆಗಳ ಜಾಗದಲ್ಲಿ ಅಂತ ಹೇಳಿದರೆ ಸುಮ್ಮನಿದ್ದು ಕುರುಡರ ರೀತಿ ಬದುಕಬೇಕಾ? ಸುಮ್ಮನಿದ್ದು ಕುರುಡರ ರೀತಿ ಬದುಕಬೇಕಾ? ಓಯ್, ಏನು ಹೇಳ್ತೀರಾ ನೀವು ಅವರಿಗೆಲ್ಲ? ನಾನೀಗ ರಾಜಕಾರಣಿಗಳಿಂದ ರಾಜಕಾರಣಿಗಳಿಗಾಗಿ ರಾಜಕಾರಣಿಗಳಿಗೋಸ್ಕರ ರಾಜಕಾರಣದಲ್ಲಿ ಆಸ್ತಿಗಳನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ನೋಡಿದ್ದೀನಿ. ಅವ್ರ ಫಾಲೋವರ್ಸ್ಗಳು ಅವ್ರಿಗಿಂತ ಜಾಸ್ತಿ ಮಾಡ್ಕೊಂಡಿದ್ದಾರ್ರಿ. ಅವೆಲ್ಲ ಜಾಗ ತೋರಿಸ್ತೀನಿ, ಅಧಿಕಾರಿಗಳು ನೀವೆಲ್ಲ ಮುತ್ತಿಗೆ ಹಾಕ್ತೀರಾ? ಅಲ್ಲ, ಹಾಕ್ಲೇಬೇಕು ಬಿಡಿ, ಈಗ ಮಾಡಲೇಬೇಕಲ್ಲ. ಲೀಗಲ್ ಆಗಿ ದಾಖಲೆಗಳನ್ನು ಕೊಟ್ಟಾಗ ನೀವು ಮಾಡಲಿಲ್ಲ ಅಂದರೆ ಮಾಡಿಸ್ತೀವಿ ಅಲ್ವಾ? ಸರ್ಕಾರದ ಆದೇಶವನ್ನ ಪಾಲಿಸಬೇಕಾಗಿರ್ತಕ್ಕಂಥ ಅಧಿಕಾರಿಗಳೇ ಭ್ರಷ್ಟರಾದ್ರ ಅಧಿಕಾರಿಗಳು ಈಗಿರ್ತಕ್ಕಂಥವ್ರೆ ಅಂತ ನಾನು ಹೇಳಲ್ಲ. ಹಿಂದೆ ಇದ್ದಂಥವ್ರಾಗಿರ್ಬೋದು, ಅದರ ಹಿಂದೆ ಇದ್ದಂಥವ್ರು ಆಗಿರ್ಬೋದು. ಬಟ್ ಇಲ್ಲಿ ಸರ್ಕಾರದ ಆಸ್ತಿ ಯಾವತ್ತಿದ್ರೂ ಬಡವರದೇ. ಅದಕ್ಕೆ ಸಂವಿಧಾನದಲ್ಲಿ ಒಂದು ಉಲ್ಲೇಖ ಮಾಡಿರ್ತಾರೆ. 10 ವರ್ಷಗಳ ಕಾಲ ಅಥವಾ ಅವರಿಗೆ ಮನೆ ಇಲ್ಲ ಅಂದರೆ, ಅವರಿಗೆ ಜಾಗ ಇಲ್ಲ ಅಂದರೆ ಸರ್ಕಾರದ ಜಾಗದಲ್ಲಿ ಅವರು ಮನೆಗಳನ್ನು ಕಟ್ಕೋಬಹುದು. ಮತ್ತೆ ಅದನ್ನು ತೆರವು ಮಾಡೋ ಅಧಿಕಾರವೂ ಸರ್ಕಾರಕ್ಕಿರುತ್ತೆ. ಬಟ್ ಆ ತೆರವು ಮಾಡಬೇಕಾದ್ರೆ ಅವರಿಗೆ ಮತ್ತೆ ಒಂದು ಪರ್ಯಾಯವಾಗಿ ಜಾಗದ ವ್ಯವಸ್ಥೆಯನ್ನು ಮಾಡಿ ಅದನ್ನು ತೆಗಿಬೇಕು. ಅವರಿಗೆಲ್ಲ ಇದ್ದಿದ್ರೆ ಅಲ್ಲಿ ಬಂದ್ಬಿಟ್ಟು ಮನೆಗಳು ಕಟ್ಟಿಕೊಳ್ಳೋದು ಯಾಕೆ ಅಲ್ವಾ? ಇದಿಷ್ಟು ಇವತ್ತಿನ ಸುದ್ದಿ. ಮತ್ತೆ ಇದನ್ನು ಆದಷ್ಟು ಬೇಗ ಕ್ರಮ ಕೈಗೊಳ್ಳದೆ ಹೋದರೆ ಯಾವ್ಯಾವ ಏರಿಯಾದಲ್ಲಿ ಎಷ್ಟೆಷ್ಟು ಮನೆಗಳನ್ನು ರಾಜಕಾರಣಿಗಳು, ಅವರ ಬಕೀಟ್ಗಳು, ಅವರ ಫಾಲೋವರ್ಸ್ಗಳು ಮಾಡಿಕೊಂಡಿದ್ದಾರೆ. ಹೋರಾಟಗಾರರದ್ದು ಇದೆ ಅದರಲ್ಲಿ ಪಾತ್ರ. ಅಂತಹ ಹೋರಾಟಗಾರರ ಎಲ್ಲ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡಬೇಕಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಿಮಗೆ ಧ್ವನಿಯಾಗಿ ಬರ್ತಾ ಇದ್ದೀನಿ. ನಮಸ್ಕಾರ.